ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮ್ಮ ಫೇಸ್ ತುಂಬಾನೇ ಡಾರ್ಕ್ ಆಗಿಬಿಟ್ಟಿದೆ, ಸೊ ಒಂದು ಒಳ್ಳೆ ಕ್ರೀಮ್ ಇದ್ರೆ ಹೇಳಿ, ಅದರಲ್ಲೂ ಕೂಡ ನೈಟ್ ಟೈಮ್ ಯೂಸ್ ಮಾಡೋಂಥ ಸ್ವಲ್ಪ ಕಡಿಮೆ ಪ್ರೈಸಲ್ಲಿರುವಂಥ ಒಂದು ಒಳ್ಳೆ ಕ್ರೀಮ್ಸ್ ಹೇಳಿ. ಆ್ಯಂಡ್ ನಮ್ಮ ಫೇಸಲ್ಲಿ ತುಂಬಾನೇ ರಿಂಕಲ್ಸ್ಗಳಾಗ್ಬಿಟ್ಟಿದೆ, ಮತ್ತು ಫೈನ್ ಲೈನ್ಸ್ಗಳೆಲ್ಲ ನಮ್ಮ ಫೇಸಲ್ಲಿದೆ. ನೋಡೋಕ್ಕೆ ಸ್ವಲ್ಪ ಏಜ್ ಆಗಿರೋ ಥರ ಕಾಣ್ತಿದ್ವಿ, ಬಟ್ ನಮ್ಮ ರಿಯಲ್ ಏಜ್ಗೂ ನಮ್ಮ ಫೇಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದರ ಒಂದು ಒಳ್ಳೆ ಕ್ರೀಮ್ ಇದ್ರೆ ಹೇಳಿ, ಡರ್ಮಟಾಲಜಿ ಟೆಸ್ಟೆಡು ಆ್ಯಂಡ್ ಡಾಕ್ಟರ್ ರೆಫರ್ ಮಾಡೋಂಥ ಒಂದು ಕ್ರೀಮ್ ತಿಳಿಸ್ಕೊಡಿ ಅಂತ ಹೇಳಿ ನನಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ತುಂಬ ದಿನದಿಂದನೇ ಕೇಳ್ತಾ ಇದ್ರಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವತ್ತು ನಿಮಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥ ಕ್ರೀಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ನಿಮ್ಮ ಫೇಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದೆಲ್ಲದು ಕೂಡ ಕ್ಲಿಯರ್ ಮಾಡಿ ನಿಮ್ಮ ಫೇಸ್ ತುಂಬಾ ಫೇರ್ ಆಗೋಕ್ಕೆ, ತುಂಬಾ ಕ್ಲೀನ್ ಆ್ಯಂಡ್ ಹೆಲ್ತಿಯಾಗಿ ಕಾಣಿಸುತ್ತೆ, ಓಕೆನಾ. ಸೊ ಸಪೋಸ್ ನಿಮ್ಮ ಏಜ್ ಏನಾದರೂ ಇವಾಗ 20 ಅಥವಾ 25 ಇಯರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನೀವೇನಾದರೂ ಒಂದು 35 ಇಯರ್ಸ್ ಥರ ಏನಾದ್ರು ಕಾಣಿಸ್ತಿದ್ದೀರಾ, ನಿಮ್ಮ ಸ್ಕಿನ್ನಲ್ಲಿ ತುಂಬಾ ರಿಂಕಲ್ಸ್ಗಳು, ಫೈನ್ ಲೈನ್ಸ್ಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನೀವು ಈ ಒಂದು ಕ್ರೀಮ್ಗಳನ್ನು ಯೂಸ್ ಮಾಡ್ಬೋದು. ಸೊ ನಾನು ಇವತ್ತು ಒಂದು ಕ್ರೀಮ್ನ ತೋರಿಸ್ತಾ ಇದ್ದೀನಿ, ಬಿಕಾಸ್ ಇದು ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಯಾರೆಲ್ಲ ಬಿಗಿನರ್ಸ್ ಇರ್ತೀರಾ, ಸೊ ಅವರಿಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಏಜ್ ಏನಾದ್ರು 30 ಇಯರ್ಸ್ 40 ಇಯರ್ಸ್ ಏನಾದ್ರು ಇತ್ತು, ಸ್ವಲ್ಪ ಏಜ್ ಆಗಿದ್ರೆ ನಿಮ್ಮ ಫೇಸಲ್ಲಿ ಸ್ವಲ್ಪ ಏನು ರಿಂಕಲ್ಸ್ ಎಲ್ಲ ಆಗಿಬಿಟ್ಟಿದೆ, ಸೊ ಅದರಿಂದ ನೀವು ಓವರ್ಕಮ್ ಆಗಬೇಕು, ಸ್ವಲ್ಪ ನಿಮ್ಮ ಫೇಸ್ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ನ ಯೂಸ್ ಮಾಡಬೇಕು, ಓಕೆನಾ. ಸೊ ಯಾವ ಕ್ರೀಮು, ಎಷ್ಟು ಪ್ರೈಸ್ ಆಗುತ್ತೆ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಎಲ್ಲ ಇನ್ಸ್ಟ್ರಕ್ಷನ್ನ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಫುಲ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾವು ಹಾಕುವಂಥ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಇನ್ಸ್ಟೆಂಟಾಗಿ ಸಿಗ್ಬಿಡುತ್ತೆ, ನೀವು ಆರಾಮಾಗಿ ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು, ಓಕೆನಾ. ಸೊ ಬನ್ನಿ ಹಾಗಾದರೆ ಯಾವ ಕ್ರೀಮು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಸೊ ರಿಕ್ವಿಲ್ ಅವರ ರೆಟಿನಾಲ್ ನೈಟ್ ಕ್ರೀಮ್ ಅಂತ ಸೊ ಕಾಣಿಸ್ತಿದೆವಲ್ಲ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಇದು 0.1% ರೆಟಿನಾಲ್ ನೈಟ್ ಕ್ರೀಮ್ ಅಂತ. ಸೊ ಓಲ್ಡ್ ಪ್ಯಾಕೇಜ್ ಕೂಡ ಈ ರೀತಿಲಿ ಇತ್ತು, ಈಗ ನ್ಯೂ ಪ್ಯಾಕೇಜ್ ಈ ರೀತಿ ಬರುತ್ತೆ. ಸೊ ಏನಿಲ್ಲ, ಅಲ್ಲಿ ನಿಮಗೆ ಯೆಲ್ಲೋ ಕಲರ್ ಒಂದು ಬಾರ್ಡರ್ ಅಷ್ಟೇ ಇರೋಂಥದ್ದು, ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ಸಪೋಸ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು, ನೀವೇನಾದ್ರು ಬೈ ಮಾಡಿದಾಗ ನಿಮ್ಗೆ ಏನಾದರೂ ಪ್ಯಾಕೇಜಿಂಗಲ್ಲಿ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಬಾರ್ದಲ್ವಾ. ಸೊ ಏನಾರು ಓಲ್ಡ್ ಸ್ಟಾಕ್ ಇತ್ತು ಅಂತಂದರೆ, ಓಲ್ಡ್ ಪ್ಯಾಕೇ ಇತ್ತು ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಕೊಡ್ಬೋದು, ಅಥವಾ ನ್ಯೂ ಪ್ಯಾಕ್ ಕೊಡ್ಬೋದು, ಎರಡು ಬೋತ್ ಆರ್ ಈಕ್ವಲ್, ಓಕೆನಾ. ಸೊ ಸೇಮ್ ಇರುತ್ತೆ, ಏನು ಪ್ರಾಬ್ಲಮ್ಸ್ ಆಗಲ್ಲ, ಓಕೆನಾ. ಸೊ ನೀಟಾಗಿ ನೋಡ್ಕೊಳ್ಳಿ, ಪ್ಯಾಕೇಜಿಂಗ್ ಈ ರೀತಿಯಲ್ಲಿ ಇರುತ್ತೆ. ಫ್ರೆಂಡ್ಸ್, ಈ ರಿಕ್ವಿಲ್ ಕ್ರೀಮ್ ಅಲ್ಲಿ ರೆಟಿನಾಲ್ ಇದೆ, ಓಕೆನಾ. ಸೊ ಇದೊಂದು ರೆಟಿನಾಲ್ ಬೇಸ್ಡ್ ಕ್ರೀಮ್ ಆಗಿರುತ್ತೆ. ಸೊ ಈ ರೆಟಿನಾಲ್ ಇರೋಂಥ ನಾವು ಕ್ರೀಮ್ ಇದೊಂದು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಕಲರ್ ತುಂಬ ಚೇಂಜ್ ಆಗುತ್ತೆ, ಅಂದರೆ ತುಂಬಾ ಕಲರ್ ಬರುತ್ತೆ. ಸೊ ಯಾಕೆ ಈ ರೆಟಿನಾಲ್ ನಮ್ಮ ಸ್ಕಿನ್ಗೆ ಬೇಕು ಅಂತ ಹೇಳಿದ್ರೆ, ಸೊ ಈ ರೆಟಿನಾಲ್ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿರೋಂಥ ಕೊಲಾಜಿನ್ ಏನಾದ್ರು ಪ್ರೊಡಕ್ಷನ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಆವಾಗ ನಮ್ಮ ಸ್ಕಿನ್ ತುಂಬಾ ಲೈಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಏನಾದ್ರು ಅನ್ಕ್ಲಾಕ್ ಪೋರ್ಸ್ ಇತ್ತು, ರಿಂಕಲ್ಸ್ ಇತ್ತು, ಫೈನ್ ಲೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ರೆಟಿನಾಲು ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಯಂಗ್ ಆಗಿ ಕಾಣಿಸೋಕೆ ಮಾಡುತ್ತೆ, ಓಕೆನಾ. ಸೊ ಇದೊಂದು ವಿಟಮಿನ್ ಎ ಅಂತಲೇ ಹೇಳ್ಬೋದು. ಈಗ ಹೆಂಗೆ ವಿಟಮಿನ್ ಸಿ ಹೇಗೆ ನಿಮ್ಮ ಸ್ಕಿನ್ನ ತುಂಬಾ ಗ್ಲೋ ಮಾಡುತ್ತೆ ಅಂತ ಹೇಳ್ತಾರೆ, ವಿಟಮಿನ್ ಇ ಮತ್ತು ಅದನ್ನೆಲ್ಲ ಕೇಳಿದ್ರಲ್ಲ, ಸೊ ಹಾಗೇನೆ ರೆಟಿನಾಲ್ ಅಂದರೆ ವಿಟಮಿನ್ ಎ, ಓಕೆನಾ. ಆ್ಯಂಡ್ ನೀವು ಕೇಳಿರ್ತೀರಾ ರೆಟಿನಾಲ್ ಬೇಸ್ಡ್ ಕ್ರೀಮ್ನ ಓನ್ಲಿ 30 ಇಯರ್ಸ್ ಪ್ಲಸ್ ಇರೋರು ಮಾತ್ರ ಯೂಸ್ ಮಾಡಬೇಕು ಅಂತ ಕೇಳಿರ್ತಾರೆ. ಹೌದು, ಬಟ್ ಪರ್ಸೆಂಟೇಜ್ ಮೇಲೆ ಡಿಫ್ರೆಂಟ್ ಇರುತ್ತೆ, ಓಕೆನಾ. ಸೊ ಈಗ ಬಿಗಿನರ್ಸ್ ಎಲ್ಲ ಇರ್ತೀರಲ್ವ, 0.1%. ಸೊ ಈ ಒಂದು ಕ್ರೀಮಲ್ಲಿ ನಿಮಗೆ 0.1% ರೆಟಿನಾಲ್ ಇದೆ. ಸೊ ಹಾಗಾಗಿ ನೀವು ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಎವ್ರಿ ಡೇ ಯೂಸ್ ಮಾಡಬೇಕಂತ ಹೇಳಿದ್ರೆ, ನೀವು ಈಗ ಸ್ಟಾರ್ಟಿಂಗ್ ರೆಟಿನಾಲ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಬೇಕು, ಓಕೆನಾ. ಸೊ ಅವಾಗ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಸ್ಲೋಲಿ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಸೊ ರಿಂಕಲ್ಸ್, ಫೈನ್ ಲೈನ್ಸ್ ಮತ್ತು ಏನಾದ್ರು ನಿಮಗೆ ಡಲ್ ಏನಾರು ಆಯಿತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ, ಏಜ್ ಆಗಿರೋ ಥರ ಏನಾರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಅದೆಲ್ಲದು ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಲೈಟ್ ಆನ್ ಮಾಡುತ್ತೆ, ಓಕೆ. ಸೊ ಇವಾಗ 30 ಇಯರ್ಸ್ದವ್ರು ಯೂಸ್ ಮಾಡ್ಬೋದು ಅಂದರೆ ಅಫ್ಕೋರ್ಸ್ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಇದು ತುಂಬಾ ಕಡಿಮೆ ಇದರ ಪರ್ಸೆಂಟೇಜಲ್ಲಿ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನಿಮ್ಗೆ ಏನಾದ್ರು 20 ವರ್ಷ ಇತ್ತು ಅಂದರೂ ಕೂಡ ಯೂಸ್ ಮಾಡ್ಬೋದು, ನಿಮ್ಗೆ ಏನಾದ್ರು 30 ಇಯರ್ಸ್ ಏನಾರು ಆಗಿದೆ ಅಂತ ಅಂದರೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಓಕೆನಾ. ಸೊ ಬಟ್ ನಾನು ಹೇಳಿದಾಗೆ ಒಂದಿನ ಬಿಟ್ಟು ಒಂದಿನ ನೀವು ಯೂಸ್ ಮಾಡಿ, 1 ವೀಕ್ ಆ ರೀತಿಲಿ ಮಾಡಿ, ಆಮೇಲೆ ನಿಮ್ಮ ಸ್ಕಿನ್ಗೆ ಅದು ತುಂಬ ನೀಟಾಗಿ ಅಡ್ಜಸ್ಟ್ ಆಯಿತು, ಯಾವುದೇ ರೀತಿ ನಿಮಗೆ ಇರಿಟೇಷನ್ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನೀವು ಎವ್ರಿ ಡೇ ನೈಟ್ ಯೂಸ್ ಮಾಡ್ಬೋದು, ಓಕೆನಾ. ಸೊ ಇದು ರೆಟಿನಾಲ್ ಬೇಸ್ಡ್ ಇರೋ ಕ್ರೀಮ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇರೋಂಥದ್ದು, ಓಕೆನಾ. ಅಂದರೆ ನೀವು ರೆಟಿನಾಲ್ ಇರೋಂಥ ಯಾವುದೇ ಬ್ರ್ಯಾಂಡ್ ಕ್ರೀಮ್ಗಳನ್ನು, ಅಂದರೆ ನಾನು ತೋರಿಸ್ತಿದ್ದೀನಲ್ವ ಇದೇ ಕ್ರೀಮ್ ಯೂಸ್ ಮಾಡೋದು ಅಂತ ಹೇಳ್ತಿಲ್ಲ, ನೀವು ಯಾವ್ದಾರ ಬೇರೆ ಬ್ರ್ಯಾಂಡಲ್ಲೂ ಕೂಡ ನೀವು ಯೂಸ್ ಮಾಡ್ತಿದ್ದೀರಾ ರೆಟಿನಾಲ್ ಇರೋಂಥ ಕ್ರೀಮ್ಗಳನ್ನು ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರ್ನ ನಾನು ಹೇಳಿರೋ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ಅದೇ ರೀತಿಲಿ ಬರುತ್ತೆ, ಓಕೆನಾ. ಸೊ ಇವಾಗ ಇದಷ್ಟು ಬಂದ್ಬಿಟ್ಟು ರೆಟಿನಾಲ್ ಬಗ್ಗೆ ಆಯಿತು. ಇವಾಗ ಬಂದು ನಾನೀಗ ಕ್ರೀಮ್ ತೋರಿಸಿದ್ದೀನಿ ಅಲ್ವಾ, ಸೊ ಯಾವುದು ನೈಟ್ ಕ್ರೀಮ್ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಮಾಡೋಂಥದ್ದು ಅಂತ ಹೇಳಿ, ರಿಕ್ವಿಲ್ 0.1% ರೆಟಿನಾಲ್ ನೈಟ್ ಕ್ರೀಮ್. ಸೊ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಇವಾಗ ನೋಡೋಣ. ಈ ರಿಕ್ವಿಲ್ 0.1% ರೆಟಿನಾಲ್ ನೈಟ್ ಕ್ರೀಮ್ನ ನೀವು ಯೂಸ್ ಮಾಡಿದ್ರೆ ಅದು
ತುಂಬಾ ನಿಮ್ಮ ಸ್ಕಿನ್ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಅಂದರೆ ತುಂಬಾ ನೀಟಾಗಿ ಬ್ಲೆಂಡ್ ಆಗುತ್ತೆ, ತುಂಬ ನರೀಶ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಆ ರೀತಿಲಿ ವರ್ಕ್ ಮಾಡುತ್ತೆ. ಓಕೆನಾ. ಆ್ಯಂಡ್ ನೀವು ಓವರ್ ನೈಟ್ ಅಂದರೆ ನೈಟ್ ಯೂಸ್ ಮಾಡಿಬಿಟ್ಟು ಓವರ್ ನೈಟ್ ಎಲ್ಲ ಬಿಡ್ತೀರಲ್ವ, ಸೊ ಅವಾಗ ನಿಮ್ಮ ಫೇಸಲ್ಲಿರೋಂಥ ಫೈನ್ ಲೈನ್ಸ್, ರಿಂಕಲ್ಸ್ ಮತ್ತು ಅನ್ಇವನ್ ಟೆಕ್ಸ್ಚರ್ ಏನಾರು ಆಗಿರ್ಬೋದು. ಸೊ ಮತ್ತೇನಾದ್ರು ತುಂಬಾ ನಿಮ್ಗೆ ಏನಾದರೂ ಡಿಹೈಡ್ರೇಟ್ ಏನಾದ್ರು ಆಗ್ತಿರತ್ತೆ ನೋಡಿ. ಸೊ ಆ ರೀತಿಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏನಿದೆ ಮತ್ತು ನಿಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ನರೀಶ್ ಮಾಡುತ್ತೆ, ತುಂಬಾ ಹೈಡ್ರೇಟ್ ಮಾಡುತ್ತೆ. ಓಕೆನಾ. ಸೊ ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂದರೆ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿ ನೋಡಲಿಕ್ಕೆ ನೀವು ಒಂದು ರೀತಿ ಒಂಥರ ಹೆಂಗಾಗಿ ಕಾಣ್ತೀರಾ. ಓಕೆನಾ. ಈಗ ನೀವು 30 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು 20 ಇಯರ್ಸ್ ಥರ ಕಾಣ್ತೀರಾ. ಸೊ ಆ ರೀತಿಲಿ ನಿಮ್ಮ ಫೇಸಲ್ಲಿರುವಂಥ ಎಲ್ಲ ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಯೂತ್ಫುಲ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಆ್ಯಂಡ್ ತುಂಬಾ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ 3 ಇಂಗ್ರೀಡಿಯೆಂಟ್ಸ್ಗಳಿದೆ. ಓಕೆನಾ. ಓನ್ಲಿ ರೆಟಿನಾಲ್ ಇಲ್ಲ, ರೆಟಿನಾಲ್ ಜೊತೆಗೆ ಇನ್ನೂ 2 ಇಂಗ್ರೀಡಿಯೆಂಟ್ ಇದೆ. ಸೊ ಆ 2 ಇಂಗ್ರೀಡಿಯೆಂಟಿಂದ ನಾನು ಹೇಳಿರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮ್ಮ ಫೇಸಲ್ಲಿ ಇತ್ತು ಅಂದರೆ ಅಥವಾ ಮುಂದೆ ಬರಬಾರ್ದು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಯೂತ್ಫುಲ್ ಆಗಿ ಕಾಣಿಸುತ್ತೆ. ಹಾಗಾದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಅದು ಅಂತ ಹೇಳಿದ್ರೆ ಫಸ್ಟ್ ಒನ್ ರೆಟಿನಾಲ್ ಆ್ಯಂಡ್ ಸೆಕೆಂಡ್ ಬಂದು ಎಲೈಸ್ ಗೆನೆನ್ಸಿಸ್ ಆಯಿಲ್ ಅಂತ ಆ್ಯಂಡ್ ಥರ್ಡ್ ಬಂದು ಬಿಡನ್ಸ್ ಫಿಲೋಸಾ ಎಕ್ಸ್ಟ್ರಾಕ್ಟ್ ಅಂತ. ಓಕೆನಾ. ಈ 3 ಇಂಗ್ರೀಡಿಯೆಂಟ್ಗಳು ಈ ಮೇನ್ ಆಗಿ ಈ ಒಂದು ಕ್ರೀಮಲ್ಲಿ ಇರೋದ್ರಿಂದ ನಾನು ಆವಾಗಲೇ ಹೇಳಿರೋ ಹಾಗೆ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಸ್ಕಿನ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ. ಸೊ ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಓಕೆನಾ. ಸೊ ರೆಟಿನಾಲ್ ಇರೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಕಲರ್ ತುಂಬಾ ಟರ್ನ್ ಓವರ್ ಆಗುತ್ತೆ ಮತ್ತು ತುಂಬಾ ಅಂದರೆ ಕೊಲಾಜನ್ ಪ್ರೊಡಕ್ಷನ್ ಏನಿರುತ್ತೆ ಅಲ್ವಾ ಅದು ಇನ್ಕ್ರೀಸ್ ಮಾಡುತ್ತೆ ಮತ್ತು ನಿಮ್ಗೆ ಏನಾದ್ರು ಡಿಮಿನಿಷಿಂಗ್ ಫೈನ್ ಲೈನ್ಸ್, ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಕಲರ್ ಏನಿದೆ ಅದೆಲ್ಲದೂ ಕೂಡ ಟರ್ನ್ ಓವರ್ ಆಗುತ್ತೆ. ಓಕೆನಾ. ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಎಲೈಸ್ ಗೆನೆನ್ಸಿಸ್ ಆಯಿಲ್ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸೂದನ್ ಆಗುತ್ತೆ ಮತ್ತು ತುಂಬಾ ಇದರಲ್ಲಿ ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಇ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ. ಓಕೆನಾ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಬಿಡನ್ಸ್ ಫಿಲೋಸಾ ಎಕ್ಸ್ಟ್ರಾಕ್ಟ್ ಅಂತ. ಸೊ ಇದು ತುಂಬಾ ರಿಚ್ಚು ಎಮೋಲಿಂಟ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಮತ್ತು ಸ್ಮೂತ್ ಮಾಡಲಿಕ್ಕೆ ಈ ಒಂದು ಇಂಗ್ರೀಡಿಯೆಂಟ್ ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆನಾ. ಸೊ ಈ 3 ಇಂಗ್ರೀಡಿಯೆಂಟ್ಗಳು ಕ್ಲಿನಿಕಲಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ನೀವು ಆರಾಮಾಗಿ ಯಾವುದೇ ರೀತಿ ಯೋಚನೆ ಇಲ್ದೇನೆ ಅಂದರೆ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ. ಸೊ ಇದಷ್ಟು ಬಂದುಬಿಟ್ಟು ಈ ಕ್ರೀಮ್ ಬಗ್ಗೆ ಬ್ರೀಫಾಗಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಸೊ ಇವಾಗ ನಿಮಗೆ ಇಷ್ಟ ಆಯಿತು, ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಇವಾಗ ಹೇಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಬೇಕಲ್ವಾ. ಸೊ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೈಟು ನಿಮ್ಮ ಫೇಸ್ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಎಲ್ಲ ಆಗಿ ಅದು ಡ್ರೈ ಆದಮೇಲೆ ನೀವು ಈ ಒಂದು ಕ್ರೀಮನ್ನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಓಕೆನಾ. ಸೊ ಎವ್ರಿ ಡೇ ಯೂಸ್ ಮಾಡೋ ಹಾಗಿಲ್ಲ, ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ. ಸೊ ಬಿಕಾಸ್ ಕೆಲವರಿಗೆ ಸ್ವಲ್ಪ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಬೇಕು. 2 ವೀಕ್ಸ್ ಹಾಗೆ ಕಂಟಿನ್ಯೂ ಆಗಿ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಇರಿಟೇಷನ್ ಆಗ್ತಿಲ್ಲ, ನಿಮಗೆ ನೀಟಾಗಿ ಕ್ವಿಕ್ಕಾಗಿ ಅಬ್ಸರ್ವ್ ಆಗಿದೆ, ಏನು ಕ್ರೀಮ್ ಈ ಒಂದು ಕ್ರೀಮ್ ನಿಮ್ಮ ಸ್ಕಿನ್ಗೆ ಹೊಂದ್ಕೊಂಡಿದೆ ಅಂತ ಅಂದಮೇಲೆ ನೀವು ಎವ್ರಿ ಡೇ ನೈಟ್ ನೀವು ಯೂಸ್ ಮಾಡಿ. ಓಕೆನಾ. ಸೊ ಇದನ್ನು ನೀವು ನೀಟಾಗಿ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು. ಆ್ಯಂಡ್ ಅಪ್ಲೈ ಮಾಡಿದ ತಕ್ಷಣ ಹೋಗಿ ಮಲಗಲಿಕ್ಕೆ ಹೋಗಬೇಡಿ. ಸೊ ಒಂದು 5 ಅಥವಾ 10 ಮಿನಿಟ್ಸ್ವರೆಗೂ ಕೂಡ ವೆಯ್ಟ್ ಮಾಡಿ, ಅದೆಲ್ಲದೂ ಕೂಡ ಅಬ್ಸರ್ವ್ ಆದಮೇಲೆ ನೆಕ್ಸ್ಟ್ ನೀವು ಬೆಡ್ಗೆ ಹೋಗಿ ಮಲ್ಕೊಳ್ಳಿ. ಓಕೆನಾ. ಸೊ ಇದು ನೈಟ್ ಟೈಮ್ ಆಯಿತು. ಸೊ ಮಾರ್ನಿಂಗ್ ಈಗೇನು ಎದ್ದು ನಿಮ್ಮ ಫೇಸ್ ನೀಟಾಗಿ ವಾಶ್ ಮಾಡಿಕೊಂಡು ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಲ್ವಾ ಸೊ ಅದನ್ನು ನೀವು ಎವ್ರಿ ಡೇ ಯೂಸ್ ಮಾಡಬೇಕು. ಓಕೆನಾ. ಸೊ ಅವಾಗ ನೀವು ಏನು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಸೊ ನೀವು ಅದನ್ನು ಸ್ಕಿಪ್ ಮಾಡಿದ್ರಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಬೇಕು. ಓಕೆನಾ. ಆ್ಯಂಡ್ ಈ ಕ್ರೀಮ್ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ನಿಮ್ಮ ಏಜ್ ಬಿಲೋ 20 ಇಯರ್ಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತು ಏನು ಪ್ರೆಗ್ನೆಂಟ್ ಲೇಡೀಸ್ ಯಾರೆಲ್ಲ ಇರ್ತೀರ ಅವ್ರು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಅಬೌಟ್ 20 ಇಯರ್ಸ್ ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಫೈನ್ ಲೈನ್ಸ್, ರಿಂಕಲ್ಸ್ ಮತ್ತು ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡಲ್ ಆಗಿತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ. ಸೊ ಹೇಳಿರೋ ಇನ್ಸ್ಟ್ರಕ್ಷನ್ನ ನೀಟಾಗಿ ಫಾಲೋ ಮಾಡಿ ಈ ಒಂದು ಕ್ರೀಮ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸ್ ತುಂಬಾ ಯೂತ್ಫುಲ್ ಆಗಿ ಕಾಣಿಸುತ್ತೆ, ತುಂಬಾ ಬ್ರೈಟನ್ ಆಗುತ್ತೆ. ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ಎವ್ರಿಡೇ ಚೆನ್ನಾಗಿ ನೀರು ಕುಡಿಬೇಕು, ಅಂತ ಸಿಂಪಲ್ ಎಕ್ಸಸೈಸ್ ಮಾಡಬೇಕು, ಹೆಲ್ದಿ ಫುಡ್ ಹಣ್ಣುಗಳನ್ನು ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಅವಾಗ ನೀವು ಇಂಟರ್ನಲಿ ಕೇರ್ ಮಾಡೋದ್ರಿಂದನೂ ಕೂಡ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ, ನಿಮ್ಮ ಬಾಡಿ ಕೂಡ ತುಂಬ ಫಿಟ್ ಆಗಿರುತ್ತೆ. ಓಕೆ. ಆ್ಯಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 395 ರುಪೀಸಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿಲೂ
ಕ್ವಾಲಿಟಿಲೂ ತೊಗೋಬೋದು. ಸೊ 395 ರುಪೀಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಎಲ್ಲಿ ಸಿಗುತ್ತೆ ಅಂದರೆ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು, ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ನಾನು ಕೊಟ್ಟಿರೋಂಥ ಲಿಂಕ್ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಬೋದು. ಓಕೆನಾ. ಸೊ ಯಾವುದೇ ರೀತಿ ನಿಮಗೆ ಏನು ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ನೀವು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಅಂತ ಹೇಳಿ ಬೇರೆ ಸೈಟಲ್ಲಿ ಏನಾದ್ರು ನೀವು ಯೂಸ್ ಮಾಡಿದ್ರೆ ಅಂದರೆ ತೊಗೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಫೇಕಾಗಿ ಬರ್ಬೋದು. ಸೊ ಹಾಗಾಗಿನೇ ರಿಕ್ವಿಲ್ ಅವರ ಬ್ರ್ಯಾಂಡ್ ಏನು ಅವ್ರದ್ದೇ ಒಂದು ಸೈಟ್ ಇರುತ್ತೆ ನೋಡಿ. ಸೊ ಅಲ್ಲೇ ನೀವು ಆರ್ಡರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒರಿಜಿನಲ್ ಬರುತ್ತೆ. ಬಿಕಾಸ್ ನನಗೆ ಸಾಕಷ್ಟು ಜನ ನಮಗೆ ಫೇಕ್ ಬಂದಿದೆ ಅಂತಲೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ಮೆಸೇಜ್ ಮಾಡಿದ್ದೀರಾ. ಸೊ ಹಾಗಾಗಿ ನಾನು ಕೊಟ್ಟಿರೋಂಥ ಲಿಂಕಲ್ಲೇ ನೀವು ತೊಗೊಳ್ಳಿ. ಓಕೆನಾ. ಅಥವಾ ನೀವು ಬೇರೆಯಲ್ಲಿ ತೊಗೊತೀರಂದ್ರೂ ನೀಟಾಗಿ ನೋಡ್ಕೊಳ್ಳಿ. ನಾನು ತೋರಿಸಿದ್ದೀನಲ್ವಾ ಪ್ಯಾಕೇಜಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀಟಾಗಿ ನೀವು ಸ್ಟಡಿ ಮಾಡಿಬಿಟ್ಟು ಅನಲೈಸ್ ಮಾಡಿಬಿಟ್ಟು ನೀವು ತೊಗೊಳ್ಳಿ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.